ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಯೋಗ ಭಾಗ 2. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಜೈ ಬಾಬಾ ಸ್ವಾಮಿ. ಭಿನ್ನಃ ಹಿಮಾಲಯದ ಸಮರ್ಪಣ ಯೋಗ. ಇದು ಸದ್ಗುರು ಶ್ರೀ ಶಿವಕೃಪಾನಂದ ಸ್ವಾಮೀಜಿಯವರ ಆಧ್ಯಾತ್ಮಿಕ ಪ್ರಯಾಣದ ಸ್ವಲಿಖಿತ ವರ್ಣನೆಯಾಗಿದೆ. ಇದು ಯಾವುದೇ ಸಾಮಾನ್ಯವಾದ ಪುಸ್ತಕವಲ್ಲ, ಆದರೆ ಸಜೀವ ಅನುಭೂತಿಯನ್ನು ಕೊಡುವ ಸಜೀವ ಹಾಗೂ ಪವಿತ್ರವಾದ ಗ್ರಂಥವಾಗಿದೆ. ಈ ಗ್ರಂಥದಿಂದ ಬರಲಿರುವ ಅನೇಕ ಪೀಳಿಗೆಗಳು ಯಾವ ಸಜೀವ ಅನುಭೂತಿಯನ್ನು ಪಡೆಯುವುದಕ್ಕೋಸ್ಕರವಾಗಿ ಪೂಜ್ಯ ಸ್ವಾಮೀಜಿಯವರು ಎಷ್ಟೋ ವರ್ಷಗಳು ಕಠಿಣವಾದ ಸಾಧನೆಯನ್ನು ಮಾಡಿದರೋ ಆ ಸಜೀವ ಅನುಭೂತಿಯನ್ನು ಬಹಳ ಸುಲಭವಾಗಿ ಈ ಗ್ರಂಥದಿಂದ ಪಡೆಯಬಹುದಾಗಿದೆ. ಈ ಗ್ರಂಥದ ಮಾಧ್ಯಮದ ಮೂಲಕ ಪೂಜ್ಯ ಸ್ವಾಮೀಜಿಯವರ ಗುರುಗಳ ಶಕ್ತಿಗಳು ಸಹಜವಾಗಿಯೇ ಪ್ರವಹಿಸುತ್ತವೆ. ಆದುದರಿಂದ ಓದುಗರಲ್ಲಿ ಪ್ರೀತಿಪೂರ್ವಕವಾದ ಮನವಿ ಎಂದರೆ ಅವರು ಈ ಗ್ರಂಥದ ಪಾರಾಯಣವನ್ನು ಯೋಗ್ಯವಾದ ಭಾವನೆಗಳಿಂದ ಮಾಡುವುದು ಹಾಗೂ ಈ ಗ್ರಂಥದ ಹಿರಿಮೆಯನ್ನು ಎತ್ತಿ ಹಿಡಿಯುವುದು. ಜೈ ಬಾಬಾ ಸ್ವಾಮಿ, ನಿಮ್ಮ ಗುರುಮ. ಮುನ್ನುಡಿ. ಎಲ್ಲ ಪರಮಾತ್ಮರಿಗೂ ನನ್ನ ನಮಸ್ಕಾರಗಳು. ನಿಮಗೆಲ್ಲ ತಮ್ಮ ಸಂದೇಶಗಳನ್ನು ಕಳುಹಿಸುವುದಕ್ಕೋಸ್ಕರ ಸದ್ಗುರುಗಳು ನನ್ನನ್ನು ಮಾಧ್ಯಮವನ್ನಾಗಿ ಮಾಡಿದರು. ಅವರು ಅಪೇಕ್ಷಿಸಿದಾಗ ನನ್ನನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡು ಯಾವ ರೀತಿಯಲ್ಲಿ ಬರೆಯಿಸಬೇಕಾಗಿತ್ತೋ ಅದೇ ರೀತಿಯಲ್ಲಿ ನನ್ನ ಮೂಲಕ ಬರೆಯಿಸಿದರು. ಇಲ್ಲಿ ನಾನು ಸ್ವಂತವಾಗಿ ಒಂದು ಪದವನ್ನು ಬರೆದಿಲ್ಲ. ಅದು ಯಾವ ರೀತಿ ಇತ್ತೋ ಅದೇ ರೀತಿ ಯಥಾವತ್ತಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದೆಲ್ಲ ಅವರ ಇಚ್ಛೆಯಾಗಿತ್ತು. ಆದುದರಿಂದಲೇ ಇದನ್ನು ಬರೆಯಲು ಸಾಧ್ಯವಾಯಿತು. ನಾನು ಯಾವಾಗಲೂ ಗುರುಗಳನ್ನು ಪ್ರಾರ್ಥಿಸುತ್ತಿದ್ದೆ. ಗುರುದೇವ, ಎಲ್ಲ ಆತ್ಮಗಳು ಹಿಮಾಲಯಕ್ಕೆ ಬಂದು ನಿಮ್ಮ ಒಡನಾಟದಲ್ಲಿರುವಷ್ಟು ಭಾಗ್ಯಶಾಲಿಗಳಾಗಿರುವುದಿಲ್ಲ ಮತ್ತು ನಿಮ್ಮೊಡನಿದ್ದ ನನ್ನ ಕ್ಷಣಗಳೆಲ್ಲವೂ ಕೂಡ ನನ್ನ ಜೀವನದೊಂದಿಗೆ ಸಮಾಪ್ತಿಯಾಗುವುದು. ಇದರಿಂದ ಯಾರೊಬ್ಬರು ಹಿಮಾಲಯದ ರಹಸ್ಯವನ್ನು ಮತ್ತು ನಿಮ್ಮ ಈ ಸರಳವಾದ ಧ್ಯಾನ ಪದ್ಧತಿಯನ್ನು ತಿಳಿಯಲಾರರು. ಹಿಮಾಲಯಕ್ಕೆ ಹೋದವರೆಲ್ಲರೂ ಅಲ್ಲಿಯೇ ಐಕ್ಯವಾಗಿ ಅಲ್ಲಿಯೇ ನೆಲೆಸಿದರು. ಆದುದರಿಂದ ಸಾಮಾನ್ಯರಿಗ್ಯಾರಿಗೂ ಹಿಮಾಲಯದ ನಾಗರಿಕತೆಯ ಸಂಸ್ಕೃತಿಯ ಬಗ್ಗೆ ಸರಿಯಾದ ತಿಳುವಳಿಕೆಯೇ ಇಲ್ಲ. ಆದುದರಿಂದ ಸಂಪೂರ್ಣ ಧ್ಯಾನವೆಂದರೆ ಏನೆಂದು ನೀವು ನನ್ನ ಮೂಲಕ ಬರೆಯಿಸಿದರೆ ಅದು ಸಮಾಜಕ್ಕೆ ತಿಳಿಯುವುದು. ಮನುಷ್ಯನು ಇಂದಿಗೂ ಧ್ಯಾನ ಮಾಡುವುದೆಂದರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗುವುದು ಎಂದು ತಿಳಿದಿದ್ದಾನೆ. ಯಾವಾಗ ಏನನ್ನು ಹಿಡಿದೇ ಇಲ್ಲವೋ ಆಗ ಬಿಡಲು ಏನಿದೆ ಎನ್ನುವುದು ಸತ್ಯವಾದರೂ ಅವನಿಗೆ ಅಜ್ಞಾನದಿಂದ ಅದು ತಿಳಿಯುತ್ತಿಲ್ಲ. ಅಜ್ಞಾನದಿಂದ ಹಿಡಿದಿಟ್ಟುಕೊಂಡ ಹಾಗೆ ಭ್ರಮೆಯಲ್ಲಿರುತ್ತಾನೆ. ನಾನು ಕೂಡ ನನ್ನ ಗುರುಗಳಂತೆ ಆಗಬಹುದು ಎಂಬ ಆತ್ಮವಿಶ್ವಾಸವನ್ನು ಮೂಡಿಸಿದ ನನ್ನ ಗುರುಗಳ ಬಗ್ಗೆ ಜಗತ್ತಿಗೆ ತಿಳಿಸಬೇಕೆಂಬ ಅತೀವ ಆಸೆ ನನಗೆ ಇತ್ತು. ಅದು ನಾನು ಕೂಡ ಅವರಂತೆ ಅವರ ಆಧ್ಯಾತ್ಮಿಕದ ಸ್ಥಿತಿಯ ಹಂತವನ್ನು ಹೊಂದಬಲ್ಲೆನೆಂದು ಸ್ವಾಮೀಜಿಯವರೇ ಜೀವನದಲ್ಲಿ ಅಂತಹ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಿ ಮತ್ತು ತೊಂದರೆಗಳನ್ನು ದಾಟಿ ಆಂತರಿಕ ಜ್ಞಾನವನ್ನು ಪಡೆದರೆಂದರೆ ನಾನು ಏಕೆ ಪಡೆಯಬಾರದೆಂಬ ಆತ್ಮವಿಶ್ವಾಸವನ್ನು ಈಗ ನಾನು ಈ ಪುಸ್ತಕದ ಮೂಲಕ ನನ್ನ ಶಿಷ್ಯರಲ್ಲಿ ಮೂಡಿಸಲು ಇಚ್ಛೆಪಡುತ್ತೇನೆ. ಈ ಪುಸ್ತಕದ ಮೂಲಕ ಅಂತಹ ಆತ್ಮವಿಶ್ವಾಸವನ್ನು ಮೂಡಿಸುವುದಾದರೆ ಈ ಪುಸ್ತಕವನ್ನು ಬರೆದ ಉದ್ದೇಶವು ಸಾರ್ಥಕವಾದಂತೆ. ಇದೊಂದು ಜೀವಂತ ಪುಸ್ತಕ ಮತ್ತು ಇದರಿಂದ ನೀವು ದೈವಿ ಚೈತನ್ಯವನ್ನು ಅನುಭವಿಸುವಿರಿ. ಏಕೆಂದರೆ ನನ್ನ ಕೈವಲ್ಯ ಕುಂಭಕ ಯೋಗಿಗಳ ಬಗ್ಗೆ ಇದರಲ್ಲಿ ವಿವರಣೆ ಇರುವುದರಿಂದ
ನೀವು ಈ ಪುಸ್ತಕವನ್ನು ಓದಿದಾಗ ನಿಮ್ಮ ಚಿತ್ತವು ಅವರ ಶಕ್ತಿಗಳ ಮೇಲೆ ಹೋಗಿ ನಂತರ ನಿಮಗೆ ನೀವೇ ಆ ಶಕ್ತಿಗಳ ಅನುಭವವನ್ನು ಹೊಂದುವಿರೆಂದು ಸಂಪೂರ್ಣ ವಿಶ್ವಾಸ ನನಗಿದೆ. ನಾವು ನಮ್ಮ ಗುರುಗಳಿಂದ ಪಡೆದ ಜ್ಞಾನವು ಒಂದು ರೀತಿಯ ಋಣವೇ ಆಗಿರುವುದರಿಂದ ಅದನ್ನು ಬೇರೆಯವರಿಗೆ ಹಂಚುವವರೆಗೂ ಈ ಋಣವು ಹಾಗೆಯೇ ಉಳಿಯುವುದು. ಈ ಪುಸ್ತಕವನ್ನು ಬರೆಯುವ ಉದ್ದೇಶವು ಆ ಋಣವನ್ನು ತೀರಿಸುವ ಪ್ರಯತ್ನವಾಗಿದೆ. ನಾನು ಏನನ್ನೂ ನನ್ನ ಹತ್ತಿರ ಇಟ್ಟುಕೊಳ್ಳಲು ಇಚ್ಛಿಸುವುದಿಲ್ಲ. ನಾನು ಅದನ್ನು ಒಪ್ಪಿಕೊಳ್ಳುವ ಶಿಷ್ಯನಿಗಾಗಿ ಹುಡುಕುತ್ತಿದ್ದೇನೆ. ನೂರಾರು ಸಾವಿರಾರು ಶಿಷ್ಯರು ಅದನ್ನು ಪಡೆಯಲು ಸಿದ್ಧರಾಗಿದ್ದರು. ನಾನು ಏನನ್ನು ಕೊಡಲೆಂದು ಬಂದಿರುವೆನೋ ಅದನ್ನು ಪಡೆಯಲು ಯಾರೊಬ್ಬರೂ ಇಲ್ಲ. ನಾನು ನನ್ನ ಜೀವಮಾನದಲ್ಲಿ ಅಂತಹ ಶಿಷ್ಯನನ್ನು ಹುಡುಕಲಾಗದಿದ್ದರೂ ಕೂಡ ಅಂತಹ ಶಿಷ್ಯನು ಈ ಪುಸ್ತಕದ ಜೀವಿತ ಕಾಲದಲ್ಲಿ ದೊರಕುತ್ತಾನೆ. ಏಕೆಂದರೆ ಜ್ಞಾನವು ಪುಸ್ತಕದ ರೂಪದಲ್ಲಿ ಅನೇಕ ಯುಗಗಳವರೆಗೂ ಉಳಿಯುವುದು. ಈ ಪುಸ್ತಕವೇ ನಿಮ್ಮನ್ನು ನಿಮ್ಮ ಗುರುವನ್ನಾಗಿ ಮಾಡಲಿ ಹಾಗೂ ನಿಮ್ಮೊಳಗಿನ ಗುರುಶಕ್ತಿಯನ್ನು ಜಾಗೃತ ಮಾಡಲಿ ಮತ್ತು ಅದರಿಂದ ನೀವು ಸಮಾಜದ ಮಧ್ಯದಲ್ಲಿದ್ದರೂ ನೀರಿನಲ್ಲಿನ ಕಮಲದಂತೆ ನಿಮ್ಮ ಅಸ್ತಿತ್ವವನ್ನು ಪವಿತ್ರ ಹಾಗೂ ಶುದ್ಧ ಆತ್ಮದ ರೂಪದಲ್ಲಿ ಉಳಿಸಿಕೊಳ್ಳಲೆಂದು ಪರಮಾತ್ಮನ ಪಾದ ಕಮಲಗಳಲ್ಲಿ ಪ್ರಾರ್ಥಿಸುತ್ತೇನೆ. ಜಗತ್ತಿನಾದ್ಯಂತ ಆಂತರಿಕ ಸಂಬಂಧಗಳು ಬೆಳೆದು ಧ್ಯಾನದ ಮಾಧ್ಯಮದ ಮೂಲಕ ಜಗತ್ತಿಗೆ ಕಲ್ಯಾಣವಾಗಲೆಂದು ನಾನು ಪ್ರಾರ್ಥಿಸುತ್ತೇನೆ. ನಿಮಗೆಲ್ಲ ತುಂಬ ತುಂಬ ಆಶೀರ್ವಾದಗಳು. ನಿಮ್ಮ ಬಾಬಾ ಸ್ವಾಮಿ. ಈ ಪುಸ್ತಕವನ್ನು ನಾನು ಗುರುಮಾಗೆ ಸಮರ್ಪಿಸುತ್ತಿದ್ದೇನೆ. ಅದರಿಂದ ಅದು ಅವಳ ಮೂಲಕ ವಿಶ್ವದ ಸ್ತ್ರೀಶಕ್ತಿಯವರೆಗೆ ತಲುಪಲೆಂದು ಗುರುಮಾನ ಸಹಾಯದ ವಿನಃ ಈ ಪುಸ್ತಕದ ಒಂದು ಅಕ್ಷರವೂ ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಬಾಬಾ ಸ್ವಾಮಿ. ಆತ್ಮಜ್ಞಾನದಿಂದ ಆತ್ಮಶಕ್ತಿಯು ಹೆಚ್ಚಾಗುವುದು. ಆತ್ಮಶಕ್ತಿಯ ವಿನಃ ಆತ್ಮ ಸಂಯಮವು ಸಾಧ್ಯವಿಲ್ಲ ಹಾಗೂ ಆತ್ಮ ಸಂಯಮವಿಲ್ಲದೆ ಶಾರೀರಿಕ ಶಕ್ತಿಯಿಂದ ಏನು ಉಪಯೋಗವಿಲ್ಲ. ಆತ್ಮ ಸಂಯಮವಿಲ್ಲದ ಶಾರೀರಿಕ ಶಕ್ತಿಯು ಅಸಮತೋಲನವಾಗಬಹುದು ಮತ್ತು ಕಾಮನೆಗಳಿಂದ ಕೂಡಬಹುದು. ಭ್ರಮೆ ಮತ್ತು ಅಮಾನವೀಯತೆಯನ್ನು ಕೂಡ ಉಂಟು ಮಾಡಬಹುದು. ಆದರೆ ಒಬ್ಬ ವ್ಯಕ್ತಿಯು ಕಾರ್ಯ ಮಾಡುವ ಸಮಯದಲ್ಲಿ ನಿರಂತರವಾಗಿ ಸಮರ್ಪಣಾ ಭಾವವನ್ನು ಹೊಂದಿದ್ದರೆ ಆತ್ಮ ಸಂಯಮವನ್ನು ನಿರ್ಮಿಸುತ್ತದೆ. ಇದೇ ರೀತಿಯ ಅನುಭವವು ನನಗೆ ನನ್ನ ಆಧ್ಯಾತ್ಮಿಕ ಆಚರಣೆಯ ಸಮಯದಲ್ಲಿ ಆಯಿತು. ನಾನು ಈ ಆಧ್ಯಾತ್ಮಿಕ ಆಚರಣೆಯನ್ನು ಒಂದು ನಿರ್ದಿಷ್ಟ ಗುರಿಯೊಂದಿಗೆ ಮತ್ತು ಅದನ್ನು ಸಾಧಿಸುತ್ತೇನೆಂಬ ವಿಶ್ವಾಸದಿಂದ ಪ್ರಾರಂಭ ಮಾಡಿದೆ. ನನ್ನ ಗುರಿಯು ಒಬ್ಬ ಗುರುವು ತನ್ನ ಜೀವಿತ ಕಾಲದಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಕೇವಲ ಒಬ್ಬ ಶಿಷ್ಯನಿಗೆ ಮಾತ್ರ ಪ್ರದಾನಿಸಿ ಅದು ಅವನಿಂದ ಅವನ ಶಿಷ್ಯನಿಗೆ ಮುಂದುವರಿಸುತ್ತಿದ್ದ ಪರಂಪರಾಗತವಾಗಿದ್ದ ಪದ್ಧತಿಯನ್ನು ವಿಸ್ತಾರ ಮಾಡಬೇಕೆಂದು, ಅಂದರೆ ಯಾವುದು ಇದುವರೆಗೂ ವಿಸ್ತಾರ ಆಗಿರಲಿಲ್ಲವೋ ಅದನ್ನು ಮಾಡುವುದು. ಈ ನನ್ನ ಗುರಿಯು ಅಸಾಧ್ಯವೆಂಬಂತೆ ಕಾಣುತ್ತಿತ್ತು ಮತ್ತು ಇದಕ್ಕೆ ಸಾಮೂಹಿಕ ಪ್ರಯತ್ನದ ಅವಶ್ಯಕತೆ ಇತ್ತು. ಈ ಮಹಾನ್ ಪ್ರಯತ್ನದಲ್ಲಿ ಆತ್ಮಸಾಕ್ಷಾತ್ಕಾರ ಕೊಡುವಂತಹ ಅನೇಕ ಆತ್ಮಗಳು ಒಂದುಗೂಡಲಿದ್ದವು ಹಾಗೂ ಆತ್ಮಸಾಕ್ಷಾತ್ಕಾರವನ್ನು ಪಡೆಯಲಿರುವ ಅನೇಕ ಆತ್ಮಗಳು ಕೂಡ ಒಂದುಗೂಡಲಿದ್ದವು. ಈ ಗುರಿಯನ್ನಿಟ್ಟುಕೊಂಡೇ ನಾನು ಈ ಆಧ್ಯಾತ್ಮಿಕ ಆಚರಣೆಯನ್ನು ಪ್ರಾರಂಭ ಮಾಡಿದೆ. ಆದರೆ ನಿಧಾನವಾಗಿ ನನ್ನ ಗಮನಕ್ಕೆ ಸ್ವಲ್ಪವೂ ಕೂಡ ಬರದೆ ಈ ಆಧ್ಯಾತ್ಮಿಕ ಆಚರಣೆಯು ಗುರುಮಯವಾಯಿತೋ ಆಗ ನನ್ನ ಗುರಿಯೂ ಕೂಡ ಗುರುಮಯವಾಯಿತು. ಈ ವಿಲೀನತೆಯು ಯಾವಾಗ ಆಯಿತೆಂದು ನನಗೆ ತಿಳಿಯಲೇ ಇಲ್ಲ. ಎಲ್ಲವೂ ಸೇರಿ ಕೊನೆಯಲ್ಲಿ ಉಳಿದಿದ್ದು ಗುರುಗಳ ಪಾದಕಮಲಗಳು ಮಾತ್ರ. ಎಲ್ಲವೂ ಸಹಜವಾಗಿಯೇ ಸೇರಿ ಒಂದಾಗಿ ಹೋಗಿತ್ತು. ಎಂದಿನಂತೆ ಇಂದು ಕೂಡ ಸಾಯಂಕಾಲ ನನ್ನ ಕುಟೀರದಿಂದ ಹೊರಗಡೆ ಬಂದು ಪಕ್ಷಿಗಳ ಮರಿಗಳನ್ನು ಭೇಟಿಯಾದೆ. ಏಕೆಂದರೆ ಅವು ಮಾತ್ರ ತಮ್ಮ ಮನೆಗಳಲ್ಲಿದ್ದವು. ಪಕ್ಷಿಗಳು ಇನ್ನೂ ತಮ್ಮ ಗೂಡುಗಳಿಗೆ ಬಂದಿರಲಿಲ್ಲ. ಮರಿಗಳು ತಮ್ಮ ತಾಯಂದಿರ ಬರುವಿಕೆಗಾಗಿ ಕಾಯುತ್ತಿದ್ದವು. ಸ್ವಲ್ಪ ದೊಡ್ಡವಾಗಿದ್ದ ಮರಿಗಳು ತಮ್ಮ ಗೂಡುಗಳಿಂದ ಹೊರಗಡೆ ಬಂದು ಮರದ ಕೊಂಬೆಗಳ ಮೇಲೆ ಜಿಗಿಯುತ್ತಿದ್ದವು. ಅವು ಹಾರಲು ಪ್ರಯತ್ನ ಮಾಡುತ್ತಿದ್ದುದರ ಫಲವಾಗಿ ಅವುಗಳ ಪ್ರಪಂಚವೂ ಕೂಡ ವಿಸ್ತಾರವಾಗುತ್ತಿತ್ತು.
ಮೊದಲು ಮೊಟ್ಟೆಯಲ್ಲಿದ್ದಾಗ ಚಿಕ್ಕದಾಗಿದ್ದ ಅವುಗಳ ಪ್ರಪಂಚವು ನಂತರ ಗೂಡುಗಳಿಂದ ಮರದ ಪ್ರಪಂಚದವರೆಗೂ ವಿಸ್ತರಿಸಿತ್ತು. ಆ ಮರವೇ ತಮ್ಮ ಪೂರ್ಣ ಪ್ರಪಂಚವೆಂದು ಭಾವಿಸಿ ಅದು ಈ ಮರದಷ್ಟೇ ವಿಶಾಲವಾಗಿದೆ ಎಂದು ಅಂದುಕೊಳ್ಳುತ್ತಿದ್ದವು. ಕೊನೆಯ ಪಕ್ಷ ಆ ಮರದ ಹೊರಗಡೆ ವಿಶ್ವವೊಂದು ಇರುವುದೆಂದು ಆ ಕ್ಷಣದಲ್ಲಿ ಅವುಗಳಿಗೆ ಊಹಿಸಿಕೊಳ್ಳಲಾಗುತ್ತಿರಲಿಲ್ಲ. ಮರಿಗಳ ರೆಕ್ಕೆಗಳು ಬೆಳೆದು ಹಾರಲು ಕಲಿಯುತ್ತಿದ್ದ ಹಾಗೆಯೇ ಅವುಗಳ ಪ್ರಪಂಚದ ಆಕಾರ ಮತ್ತು ಗಾತ್ರ ವಿಸ್ತಾರವಾಗತೊಡಗಿತು. ಅಂದರೆ ಪ್ರಪಂಚವನ್ನು ತಿಳಿಯಲು ಕೇವಲ ರೆಕ್ಕೆಗಳಿದ್ದರೆ ಮಾತ್ರ ಸಾಧ್ಯವಾಗುವುದಿಲ್ಲ. ರೆಕ್ಕೆಗಳನ್ನು ಯಾವ ರೀತಿ ಉಪಯೋಗಿಸಬೇಕೆಂದು ಕೂಡ ತಿಳಿಯುವುದು ಅವಶ್ಯವಾಗಿತ್ತು. ರೆಕ್ಕೆಗಳನ್ನು ಹೇಗೆ ಉಪಯೋಗಿಸಬೇಕೆಂಬುದು ತಿಳಿಯದಿದ್ದಾಗ ರೆಕ್ಕೆಗಳಿದ್ದು ಅವು ನಿಷ್ಪ್ರಯೋಜಕವಾಗಿ ಬಿಡುತ್ತವೆ. ಏಕೆಂದರೆ ಆಕಾಶ ಮತ್ತು ವಿಶ್ವ ಎಷ್ಟು ವಿಶಾಲವಾಗಿದೆ ಎಂದು ಹಾರಿದಾಗಲೇ ತಿಳಿಯುವುದು. ಇದೆಲ್ಲ ತಿಳಿಯುವುದು ಹಾರಿದ ಮೇಲೆಯೇ. ಹಾರಲೇಬೇಕು. ಮನುಷ್ಯರು ಕೂಡ ಹಕ್ಕಿಗಳ ಈ ಚಿಕ್ಕ ಮರಿಗಳಂತೆ ಎಂದು ಆ ಸಂಜೆ ನನಗೆ ಅನಿಸಿತು. ಪಕ್ಷಿಗಳ ವಿಶ್ವವು ಮೊದಲು ಹೇಗೆ ಮೊಟ್ಟೆಯವರೆಗೆ ಮಾತ್ರ ಸೀಮಿತವಾಗಿತ್ತೋ ಹಾಗೆಯೇ ಮನುಷ್ಯನು ಕೂಡ ತಾನು ತನ್ನ ಶರೀರದವರೆಗಷ್ಟೇ ಸೀಮಿತನಾಗಿದ್ದಾನೆ. ಅವನಿಗೆ ನಾನು ಎಂದರೆ ಶರೀರ ಮತ್ತು ಶರೀರವೆಂದರೆ ನಾನು ಎಂದಷ್ಟೇ ತಿಳಿದಿದ್ದಾನೆ. ಮನುಷ್ಯ ತನ್ನ ಜೀವನವನ್ನು ಇಷ್ಟೊಂದು ಸಣ್ಣ ಮಿತಿಯಲ್ಲಿ ಮಾತ್ರ ವ್ಯಾಖ್ಯಾನ ಮಾಡುತ್ತಾನೆ. ಅದರ ಹೊರಗಡೆ ಯಾವುದೋ ಬೇರೆ ಇದೆ ಎಂದು ಆಲೋಚನೆ ಮಾಡುವುದೇ ಇಲ್ಲ. ಆದರೆ ನಿಧಾನವಾಗಿ ಅವನ ದೇಹವು ಬೆಳೆಯುತ್ತಾ ಹೋಗುತ್ತದೆ. ಆತ್ಮವು ವಿಕಾಸಗೊಂಡು ಶರೀರವನ್ನು ಮತ್ತಷ್ಟು ವಿಕಾಸಗೊಳಿಸುತ್ತಿರುತ್ತದೆ. ಆತ್ಮವು ಪೂರ್ಣ ಪ್ರಮಾಣದಲ್ಲಿ ವಿಕಾಸಗೊಳ್ಳುತ್ತದೆ ಮತ್ತು ತನ್ನ ಹಿಂದಿನ ಜನ್ಮದ ಪ್ರಭಾವಗಳಿಂದ ಮುಕ್ತಗೊಳ್ಳುತ್ತದೆ. ಆದರೆ ಆತ್ಮವು ಸಶಕ್ತ ಹಾಗೂ ಸಂಪೂರ್ಣವಾಗಿದ್ದರೂ ಪಕ್ಷಿಗಳ ಸಣ್ಣ ಮರಿಗಳಿಗೆ ರೆಕ್ಕೆಗಳಿದ್ದರೂ ಅವಕ್ಕೆ ಅವುಗಳ ಉಪಯೋಗಿಸುವಿಕೆಯ ಅರಿವಿಲ್ಲದಂತೆಯೇ ಮನುಷ್ಯನಿಗೆ ತನ್ನ ಆತ್ಮದ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಮನುಷ್ಯನು ಆತ್ಮಜ್ಞಾನವನ್ನು ಪಡೆದು ಆಧ್ಯಾತ್ಮಿಕತೆಯ ಆಕಾಶಕ್ಕೆ ಹೋದಾಗ ಅವನಿಗೆ ಆಕಾಶಕ್ಕೆ ಸಮಾನವಾದ ಪರಮಾತ್ಮನ ದರ್ಶನವಾಗುತ್ತದೆ. ಆಗ ಪಕ್ಷಿಗಳಿಗೆ ಎಲ್ಲಿ ನೋಡಿದರೂ ಆಕಾಶ ಕಾಣುವಂತೆ ಆತ್ಮನಿಗೂ ಪರಮಾತ್ಮನು ಎಲ್ಲೆಲ್ಲೂ ಕಾಣಲು ಪ್ರಾರಂಭವಾಗುತ್ತದೆ. ಸಂಪೂರ್ಣ ಜಗತ್ತೇ ಪರಮಾತ್ಮನು, ಎಲ್ಲೆಲ್ಲೂ ಪರಮಾತ್ಮನಿರುವನೆಂಬ ತಿಳುವಳಿಕೆಯೇ ತನ್ನ ಸ್ವಂತ ಅಸ್ತಿತ್ವವನ್ನೇ ಮುಗಿಸಿಬಿಡುತ್ತದೆ. ಪರಮಾತ್ಮನ ಇರುವಿಕೆಯನ್ನು ಗ್ರಹಿಸಿದಾಗ ಅವನು ತನ್ನ ವ್ಯಕ್ತಿತ್ವವನ್ನು ಗುರುತಿಸುತ್ತಾನೆ. ತನ್ನ ವ್ಯಕ್ತಿತ್ವವನ್ನು ಗುರುತಿಸುವುದು ಅಂದರೆ ಆತ್ಮಜ್ಞಾನವನ್ನು ಪಡೆಯುವುದು ಎಂದು. ಆತ್ಮಜ್ಞಾನವನ್ನು ಪಡೆಯುವುದು ಅಂದರೆ ತನ್ನನ್ನು ತಾನು ಅರಿಯುವುದು. ಮನುಷ್ಯನು ತನ್ನ ಜೀವಮಾನವನ್ನೆಲ್ಲ ಇತರರನ್ನು ತಿಳಿಯುವುದರಲ್ಲಿಯೇ ಕಳೆಯುತ್ತಾನೆ. ಆದರೆ ಅವನ ಆಂತರಿಕ ಪ್ರಯಾಣವು ಪ್ರಾರಂಭವಾಗುವುದು ಆತ್ಮಜ್ಞಾನವನ್ನು ಪಡೆದ ಮೇಲೆಯೇ. ಅವನು ತನ್ನನ್ನು ತಿಳಿಯಲು ಪ್ರಾರಂಭಿಸುತ್ತಾನೆ ಮತ್ತು ಯಾರು ತನ್ನನ್ನು ತಾನು ತಿಳಿಯುತ್ತಾರೋ ಅವನು ಇಡೀ ವಿಶ್ವವನ್ನು ತಿಳಿಯುತ್ತಾನೆ. ನನಗೆ ನನ್ನ ಜೀವನದಲ್ಲಿ ಆಕಾಶದಲ್ಲಿ ಹಾರಾಡಲು ಹಾಗೂ ಪರಮಾತ್ಮನನ್ನು ತಿಳಿಯುವ ಅವಕಾಶವು ಗುರುಕೃಪೆಯಿಂದ ದೊರೆಯುತ್ತಿತ್ತು. ಆದರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ದೊರೆಯಲಿ, ವಿಶೇಷತಃ ಯಾರು ಈಶ್ವರ ಪ್ರಾಪ್ತಿಯನ್ನು ಬಯಸುವರೋ ಆ ಮನುಷ್ಯರಿಗಂತೂ ಅವಶ್ಯವಾಗಿ ದೊರೆಯಲಿ ಎಂಬುದು ನನ್ನ ಇಚ್ಛೆಯಾಗಿತ್ತು. ಕೇವಲ ಇದಕ್ಕಾಗಿಯೇ ನನ್ನ ಆಧ್ಯಾತ್ಮಿಕ ಸಾಧನೆಯು ನಡೆಯುತ್ತಿತ್ತು. ಆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಮಯವು ಯಾವ ರೀತಿ ಕಳೆಯುತ್ತೋ ತಿಳಿಯಲೇ ಇಲ್ಲ. ಪಕ್ಷಿಯು ತನ್ನ ರೆಕ್ಕೆಗಳನ್ನು ಉಪಯೋಗಿಸಲು ತಿಳಿಯದಿದ್ದಾಗ ಮತ್ತು ಅಜ್ಞಾನದಿಂದ ತನ್ನ ಗೂಡೆ ಜಗತ್ತೆಂದು ತಿಳಿಯುತ್ತದೋ ಆ ಪಕ್ಷಿಯ ಜೀವನವು ವ್ಯರ್ಥವೆಂದು ಆ ಸಂಜೆ ನನಗೆ ಅನಿಸಿತು. ಅದೇ ರೀತಿ ಮಾನವನಿಗೆ ಮಾನವ ಗರ್ಭವು ದೊರೆತು ಮನುಷ್ಯ ರೂಪದಲ್ಲಿ ಜನಿಸಿದರೂ ಅವನಿಗೆ ಆತ್ಮದ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದು ಹಾಗೂ ಪರಮಾತ್ಮನ ಅನುಭವವನ್ನು ಪಡೆಯದಿದ್ದರೆ ಅವನ ಜೀವನವೇ ವ್ಯರ್ಥ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ
सर्वगं शान्ति शान्तिरेव शान्ति सा मां शान्तिरेधि ॐ शान्ति शान्ति शान्तिः सर्वरिष्टसुशान्तिर्भवतु।